ನಾನ್ ಬಿಡಲ್ಲ, ಇವರಿಬ್ರನ್ನು ಒಳಗೆ ಹೋಗಕ್ ಬಿಡಲ್ಲ. ಅತ್ತೆ ಕವಿತಾ ಕವಿತಾ ನೀನಾದ್ರೂ ಹೇಳು, ಇವರಿಬ್ರನ್ನು ಒಳಗ್ ಬಿಡ್ಕಬೇಡ ಅಂತ ಹೇಳು ಕವಿತಾ. ಇದು ಯಾಕಿಲ್ರು ಈ ತರ ಅನ್ಯಾಯ ಆಗ್ತಾ ಇದ್ರು ನಗ್ತಾ ಇದ್ದೀರಲ್ಲ? ಹಾ ಅತ್ತೆ ಮಾವ ಮಾತಾಡಿ. ಅಯ್ಯೋ ನನ್ನ ಅನ್ಯಾಯ ಕೇಳಕ್ಕೆ ಯಾರು ಇಲ್ವೇ? ಅಯ್ಯೋ ದೇವ್ರಿ, ಇವಳು ಇಷ್ಟೊತ್ತಿನಲ್ಲಿ ಕನ್ಸ್ ಕಾಣ್ತಾ ಇದ್ದಾಳ? ಏನು ಒಬ್ಬೊಬ್ಬಳೆ ಅರ್ಚ್ಕೊಂತಾ ಇದ್ದಾಳೆ? ಏನೈತಿ ಗಂಗನ್ಗೆ? ಕವಿತಾ ಕವಿತಾ ನೀನಾದ್ರೂ ಹೇಳು, ನನ್ ಗನ್ಯ ಯಾಕೆ ಬಿಡ್ತೀಯಾ? ನಿನ್ ಗಂಡನ ಇಂತ ಕೆಲಸ ಮಾಡಿದೆ ನೀನು ಸುಮ್ಮನೆ ಇರ್ತಿದ್ದ? ಹೇಳು ಕವಿತಾ. ಅಯ್ಯೋ ದೇವ್ರಿ, ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ಬಡಬಡಿಸ್ತಾ ಇದ್ದಾಳೆ? ಎದ್ದಾಳ್ಸವಳ. ಗಂಗಾ, ಏ ಗಂಗಾ ಗಂಗಾ. ಯಾರು ಯಾರು? ನಾವೇ, ನಿಮ್ಮ ಅತ್ತೆನೂ ಕವಿತಾ. ಎದ್ದಾಳೆ ಯಾಕೆ? ಅತ್ತೆ ಅತ್ತೆ ಕವಿತಾ, ನನ್ ಗನ್ಯ ಯಾಕೆ ಬಿಡ್ತೀರಾ ನೀವು? ಏಯ್ ಮೊದ್ಲು ಎದ್ದಾಳು, ಇದು ಕನ್ಸಲ್ಲ ನಿಜ. ಎದ್ದಾಳೆ ಯಾಕೆ? ಏನಾಯ್ತು ನಿನ್ಗೆ? ಎಲ್ಲಿ ಅವರು? ಎಲ್ಲಿ? ಏಯ್ ಯಾರು? ಯಾರನ್ನ ಕೇಳ್ತಾ ಇದ್ಯಾ? ನಿಮ್ ಮಗನ? ಅವನು 5:30ಗೆ ಎದ್ದು ಹೊಲ್ದ ಕಡೆಗೆ ಹೋಗ್ತಾನೆ. ಮತ್ತೆ ಹೊಲ್ದ ಕಡೆಗಲ್ಲ, ನಿಮ್ ಮಗ ಶ್ರುತಿನ ಮದ್ವೆ ಮಾಡ್ಕೊಂಡು ಆಹಾರದ ಸಮೇತ ನಮ್ಮ ಮನೆಗೆ ಬಂದಿದ್ನಲ್ಲ, ಎಲ್ಲೋದ್ರವ್ರು? ಅಯ್ಯೋ ನಿನಗೇನ್ ಬಂದಿರೋದು ಗೊತ್ತು? ಈಗಿನ ಮನೆ ಕಂಡು ಎದ್ದಿದೀಯ, ಈಗ 6 ಗಂಟೆ. ಎದ್ದೋಗಿ ಮಕ ಈಗ ತೊಳ್ಕೊಂಡು ಬಾಗ್ಲಿ ಬಂದಿಷ್ಟು ನೀರ್ ಹಾಕೋ ಹೋಗಿ. ಅಂದ್ರೆ ಶ್ರುತಿನ ಮದುವೆ ಮಾಡ್ಕೊಂಡ್ ಬರ್ಲಿಲ್ವಾ ನನ್ ಗಂಡ? ಲೇ ಗಂಗಾ, ಯಾವ ಶ್ರುತಿನೂ ಇಲ್ಲ, ಸೂರ್ಯ ಮದ್ವೆನೂ ಆಗಿಲ್ಲ. ನೀನೆಲ್ಲೋ ಕನ್ಸ್ ಕಂಡಿದ್ಯಾ ಅನ್ಸುತ್ತೆ, ಬೆಳಗಿನ ಜಾವದ ಕನ್ಸು. ಎದ್ದಳ ಮ್ಯಾಕೆ? ಹೌದಾ? ನನ್ ಗಂಡ ಎಲ್ಲೋದ್ರೀಗ? ಮಗ ಅಂತ ಕೆಲಸ ಮಾಡೋನಲ್ಲ, ಒಬ್ಬಳನ್ನ ಕಟ್ಕೊಂಡು ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಬರಕ್ಕೆ ಅವನು ನೀನಲ್ಲ. ಎದ್ಮ ಮೊದ್ಲು. ಅಯ್ಯೋ ಅತ್ತೆ, ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತೆ ಅಂತಾರೆ. ಅವಳು ಬೇರೆ ಶ್ರುತಿ, ಅವಳು ಮಾಟಗಾತಿ. ವಯ್ಯಾರ ಮಾಡಿ ಏನಾದ್ರೂ ಬಲಿಗೆ ಬಿಡಿಸ್ಕೊಂಡ್ರೆ ಏನ್ ಮಾಡೋದತ್ತೆ? ಅವತ್ ನೋಡಿದ್ರೆ ನನ್ನ ಅಕ್ಕ ಅಕ್ಕ ಅಂತಿದ್ಲು, ಇವತ್ತು ಮದ್ವೆನೇ ಮಾಡ್ಕೊಂಡ್ ಬಂದಿದ್ಲು ನನ್ ಕನಸ್ನಾಗೆ. ನಾಳೆ ದಿವಸ ನಿಜವಾಗ್ಲೂ ಮದ್ವೆ ಮಾಡ್ಕೊಂಡ್ ಬಂದ್ರೆ ನಾನು ಏನತ್ತೆ ಮಾಡ್ಲಿ? ನನಗೆ ಯಾರ್ ಗತಿ ಅತ್ತೆ? ಲೇ ಗಂಗಾ, ಕನ್ಸಲ್ಲ ನಿಜ ಆಗಲ್ಲ, ಸುಮ್ನೆ ಇರು. ನಾವ್ ಸೂರ್ಯ ಹಂಗೆಲ್ಲನ ನಿನಗೆ ಮೋಸ ಮಾಡೋಂತಾನಲ್ಲ, ಸುಮ್ನೆ ಇರು. ಇಲ್ಲ ಕವಿತಾ, ನನಗೆ ಮಕ್ಕಳಾಗಲ್ಲ, ದತ್ತು ಮಗುನು ತಗೊಂಬದ್ ಬೇಡ ಅಂತ ಹೇಳ್ದೆ. ಅದಕ್ಕೇನೆ ಅವನು ಆ ಶ್ರುತಿನ ಮದುವೆ ಮಾಡ್ಕೊಂಡೆ ಕರ್ಕೊಂಬಂದ ಮಕ್ಕಳಿಗೋಸ್ಕರ ಅಂತ ನನ್ ಕನ್ಸಲ್ಲಿ ಹೇಳ್ತಿದ್ದ ನನ್ ಗಂಡ. ಇನ್ನೇ ನಮ್ಮ ಮಗುನೇ ಬರುತ್ತೆ ಅಂತ ನೀನು ಅತ್ತೆ ಮಾವ ಎಲ್ಲರೂ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಮದುವೆ ಮಾಡ್ಕೊಂಬಂದಿದ್ದು ಒಳ್ಳೇದೇ ಆಯ್ತು, ನಿನಗಂತೂ ಮಕ್ಕಳಾಗಲ್ಲ, ಅವಳಿಗಾದ್ರೂ ಮಕ್ಕಳಾಗ್ತವೆ, ಅವಳ ಮಕ್ಕಳನ್ನೇ ನಿನ್ ಮಕ್ಕಳು ಅಂತ ಸಾಕು ಅಂತ ಹೇಳ್ತಾ ಇದ್ರಿ ನೀನು ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ನಾನು ಅಡ್ಡ ಮನಿಕೊಂಡ್ಬಿಟ್ಟೆ, ಇವ್ರು ನಾವ್ ಒಳಗ್ ಬಿಡಲ್ಲ ಅಂತನ. ಒಳ್ಳೆ ಕನ್ಸ ಕಂಡಿದ್ಯಾ? ಅಲ್ವೇ, ನಾವ್ಯಾಕೆ ಇನ್ನೊಂದ್ ಮದ್ವೆ ಆಗ್ ಬಂದ್ರೆ ನಾವ್ಯಾಕೆ ಅವನಿಗೆ ಸಪೋರ್ಟ್ ಮಾಡೋಣ ಹೇಳು? ಹಂಗೆಲ್ಲ ಏನು ಆಗಲ್ಲ, ನನ್ ಮಗ ಹಂಗೆಲ್ಲ ಮಾಡೋನೇ ಅಲ್ಲ. ಇಷ್ಟಕ್ಕೂ ಮಾಡ್ಕೊಂಡ್ ಬಂದ್ರು ಏನ್ ತಪ್ಪೇನಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಿನ್ಗೂ ಮಕ್ಳಾಗಲ್ಲ ಅಲ್ವಾ? ನಿನಗೆ ದತ್ತು ಮಕ್ಳು ಹೋಗ್ಕೊಂಡ್ರೆ ಆಗಲ್ಲ, ಯಾರ್ದೋ ಮಕ್ಳು ನಾನ್ ಸಾಕ್ಬೇಕಾ ಅಂತ ಅಂತೀಯ. ಈಗ ಸೂರ್ಯ ಇನ್ನೊಂದ್ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ರೆ ಆ ಹುಡುಗಿ ಹೊಟ್ಟೆಲು ಊಟ ಮಕ್ಳು ನಿನ್ನ ಅಮ್ಮ ಅಂತ ಕರಿತವೆ. ಅದಕ್ಕಿಂತ ಇನ್ನೇನ್ ಸೌಭಾಗ್ಯ ಬೇಕು ಹೇಳು? ಒಳ್ಳೇದೇ ಅಲ್ವಾ? ಅಲ್ಲತ್ತೆ, ಒಬ್ಳು ಹುಡುಗಿನ ಮದ್ವೆ ಮಾಡ್ಕೊಂಬಂದು ಲವ್ ಮಾಡಿ ಮದ್ವೆ ಮಾಡ್ಕೊಂಬಂದು ಈಗೇನು ಮಕ್ಳಾಗಲ್ಲ ಅಂದ ತಕ್ಷಣ ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಬರೋದು ಎಷ್ಟು ಸರಿ ಹೇಳು? ಇದು ನ್ಯಾಯನಾ? ಹೇಳಿ. ಓ ಗಂಗಾ, ನೀನ್ ಯಾಕೆ ಇಷ್ಟೊಂದು ರೇಗಾಡ್ತಾ ಇದ್ಯಾ? ನಮ್ ಸೂರ್ಯ ಅಂತವನ್ ಅಲ್ವೇ ಅಲ್ಲ. ಅವನೆಷ್ಟು ಪ್ರಾಮಾಣಿಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮದ್ವೆ ಆಗಿ ಬಂದಾಗಿಂದನ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ. ಅವ್ನು ಯಾರ ಹತ್ರನೂ ಹುಡುಗಿರ ಹತ್ರ ಆಗ್ಲಿ ಯಾರ ಹತ್ರನೂ ಕೆಟ್ಟಂಗ್ ನಡ್ಕೊಂಡವನೇ ಅಲ್ಲ. ಶ್ರುತಿ ಅವನಿಗೆ ಬೆಸ್ಟ್ ಫ್ರೆಂಡ್ ಅಷ್ಟೇನೆ. ನೀನ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಕನ್ಸ್ಕೊಂಡಿದ್ಯಾ ಅಷ್ಟೇನೆ. ಅದೇ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ರೆ ಇಂಥ ಕನ್ಸೆ ಬೀಳೋದು. ನಾವೇನ್ ಯೋಚನೆ ಮಾಡ್ತೀವೋ ಅದೇ ಕನ್ಸು ಬೀಳುತ್ತೆ. ಹೌದಾ? ನನಗೆ ಆ ಶ್ರುತಿ ಮನೆಗೆ ಬಂದು ಹೋದಾಗಿಂದನ ನನಗೆ ಯಾಕೋ ಅನುಮಾನ ಕಾಡ್ತಾ ಐತೆ. ನಾನವತ್ತು ಅವ್ರ ಹಿಂದೆನೆ ಹೋಗಿದ್ದೆ. ಅವರಿಬ್ರು ಐಸ್ ಕ್ರೀಮ್ ತಗೊಂಡು ತಿಂತಾ ಕುತ್ಕೊಂಡಿದ್ರು, ಬಸ್ ಸ್ಟ್ಯಾಂಡ್ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು. ನಾನೇ ಕಣ್ಣಾರೆ ನೋಡಿದ್ದೀನಿ. ನನ್ ಕನ್ಸು ಯಾಕೋ ನಿಜ ಅಂತ ಅನ್ನಿಸ್ತೈತೆ ನನಗೆ. ಏಯ್ ಗಂಗಾ, ಸುಮ್ನೆ ತಲೆ ತಿನ್ಬೇಡ. ಬೆಳಗ್ಗೆನೆ ಏನೇನೋ ಮಾತಾಡಿ ನನ್ನ ಮಗನ ಬಗ್ಗೆ ಹಂಗೆಲ್ಲ ನಾ ತಿಳ್ಕೊಂಬಕ್ ಹೋಗ್ಬೇಡ. ಗೊತ್ತಾಯ್ತಾ? ಸುಮ್ನೆ ಬಂದು ಏನಾದ್ರು ಕೆಲಸ ಇದೆ ಮಾಡ್ರಿ. ಕವಿತಾ ಬಾರಮ್ಮ, ಇವಳು ಏನೇನೋ ಸುಮ್ಮನೆ ಮಾತಾಡ್ತಾಳೆ. ಎಲ್ಬೋದ್ಲು? ನಿನ್ ಮಗಳು ಎಲ್ಲೋದ್ಲಮ್ಮ? ಅತ್ತೆ, ಅವರಪ್ಪ ಎದ್ದೋ ಇದ್ಲಾ, ವಾಕಿಂಗ್ ಹೋದ್ರಲ್ಲ, ಅವರು ಕರ್ಕೊಂಡು ಹೋದ್ರು. ಎತ್ಕೊಂಡು ಹೋದ್ರು. ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ, ಎತ್ಕೊಂಡೋಗಿ ಬೇಗ ಬರ್ರಿ ಅಂತ ಹೇಳ್ದೆ. ಹೌದಾ, ಸರಿ ಆಯ್ತು, ಬಾ. ಕವಿತಾ, ನೀನಾದ್ರೂ ಅರ್ಥ ಮಾಡ್ಕೊಂತೇನಂತ ಸಮಸ್ಯೆನಾ? ಅವತ್ತು ಅಕ್ಕ ಅಂತ ಕರೆದ್ಲು, ಅವತ್ತು ಅಕ್ಕ ಅಂತ ಕರೆದಿದ್ದಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಇವತ್ತು ನಿಜವಾಗ್ಲೂ ನನ್ನ ಕನ್ಸು ಬೇರೆ ಹಿಂಗ್ ಬಿದ್ದಿದೆ. ನೀನೇ ಹೇಳು, ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತೆ ಅಂತ ಹೇಳ್ತಾನೆ. ಹೇಳ್ತಾರಮ್ಮ, ನನಗೆ ಯಾವತ್ತು ಆ ಥರ ಅನುಭವ ಆಗಿಲ್ಲ. ಹೇಳಕ್ ಕೇಳಿದೀನಿ ಅಷ್ಟೇನೆ.
ಅಥವಾ ಯಾರೇ ಬೆಳಗಿನ ಜಾವದ ಕನ್ಸ್ ಕಂಡೆ ಹಿಂಗೆ ಅದು ನಿಜ ಆಯ್ತು ಅಂತ ಹೇಳಿ ಕೇಳಿಲ್ಲ. ಒಟ್ನಲ್ಲಿ ಬೆಳಗಿನ ಜಾವದ ಕನ್ಸ್ ನಿಜ ಆಗುತ್ತೆ ಅಂತ ಹೇಳೋದಷ್ಟೇ ಕೇಳಿದೀನಿ, ಯಾರ ಅನುಭವನೂ ಕೇಳಿಲ್ಲ. ನಡಿ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಗಂಡ ಬರ್ಲಿ, ಇವತ್ತೇ ಕೇಳ್ತೀನಿ. ಗಂಗಾ, ಹೊರಗಡೆ ಹೋಗಿ ನೀರ್ ಹಾಕು. ನಾನು ಕಸ ಎಲ್ಲ ಹೊಡೆದಿದ್ದೀನಿ, ನೀರ್ ಹಾಕ್ಬಿಡು. ಓ, ನೀರಂತೆ ನೀರು, ನನ್ನ ಟೆನ್ಷನ್ ನನಗೆ. ಹೋಗು ನೀನು ಮೊದಲು ಟೀ ಮಾಡ್ಕೊಂಬ, ನನಗೆ ತಲೆ ಕೆಟ್ಟಂಗ ಆಗ್ತೈತೆ. ಎಲ್ಲೋದ್ರು ನನ್ನ ಗಂಡ? ಎಲ್ಲ ಹೊಲ್ದ ಕಡೆಗೆ ಹೋಗಿದ್ದಾನೆ. ಅವನು ಹೊಲ್ದ ಕಡೆಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾನೆ ತಾನೆ, ದಿನಾನ 5:30ಗೆ ಎದ್ದು ಹೋಗ್ತಾನೆ. ನೀನು 6 ಗಂಟೆ ಆದ್ರೂ ಎದ್ದಾಳದೆ ಕನ್ಸ್ ಕಾಣ್ಕೊಂಡು ಮಲ್ಕೊಂಡಿದ್ಯಾ? ನೋಡ್ ಕವಿತಾ, ಅಲ್ಲ ನನ್ನ ಎದ್ದಾಳ್ಸಿದೆ, ನಾನು ಎದ್ದಾಳ್ತಿರ್ಲಿಲ್ವಾ? ನಾನು ಎದ್ದಾಳ್ತಂಗ ಅವ್ರೊಬ್ಬರೇ ಹೋಗ್ತಾರೆ. ನಾನು ಹೋಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಹೋಗು. ಆಯ್ತು, ಹೋಗ್ತೀನಿ. ಹಿಂಗನ ಮಾಡಿ ನಮ್ಮ ವಿವೇಕಪ್ಪಗೆ ಹೇಳಿ ಎಲ್ಲ ಆಸ್ತಿನೂ ನಮ್ಮ ಕಿರಣ್ಗೆನೆ ಮಾಡಬೇಕು. ನಮ್ಮ ಮನೆ ಹೊಲ ಎಲ್ಲನ ಅವನಿಗೆ ಸೇರ್ಬೇಕು, ಅಲ್ಲವಣ್ಣಿಂಗೆ ಸೇರ್ಬಾರ್ದು. ನಮ್ಮ ಮಾತು ಕೇಳಿಲ್ಲ ಅವಳು. ಅವಳಿಗೆ ಇಷ್ಟ ಬಂದಂಗೆ ಅವಳ ಇದ್ದಾಳೆ ಅಂದಮೇಲೆ ನಮ್ಮ ಆಸ್ತಿ ಅವಳಿಗೆ ಯಾಕೆ ಕೊಡ್ಬೇಕು ಅಲ್ವಾ? ಅಜ್ಜಿ, ಅಜ್ಜಿ, ಎಲ್ಲಿಗೆ ಹೋಗಿದ್ದಜ್ಜಿ? ಇಲ್ಲೇ ಎಲ್ಲ ಹೋಗಿದ್ದಮ್ಮ. ಯಾಕೆ? ನಿನ್ನೇನೋ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಹೇಳಿ, ಅದೇನು ಅಂತನ ಹೇಳು. ಅದೇನು ಅಂತನ? ಏನಿಲ್ಲ ಅಜ್ಜಿ, ಬೆಳಗಿನ ಜಾವದಾಗೆ ಬಿದ್ದ ಕನ್ಸುಗಳು ನಿಜ ಆಗ್ತವಂತೆ. ನಿಜನಾ? ನಿಮ್ಗೆ ಎಂತಾದ್ರೂ ಆ ತರ ಕನ್ಸು ಬಿದ್ದು ಆ ಕನ್ಸು ನಿಜ ಆಗಿದ್ದು ಅನುಭವ ಐತಾ? ಹೇಳಜ್ಜಿ. ಯಾಕೆ ಇವಾಗ ಅದೆಲ್ಲನ? ನಿನ್ಗೇನಾದ್ರೂ ಕನ್ಸು ಬಿತ್ತಾ? ಹೇಳಜ್ಜಿ, ಮೊದ್ಲು ನಿಜ ಆಗುತ್ತಾ? ಕಣೆ, ನಿಜ. ನನ್ನ ಅನುಭವದಲ್ಲೂ ಆಗೈತದು. ಏನ್ ಗೊತ್ತಾ, ನನ್ನ 2ನೇ ಮಗ ಇದ್ನಲ್ಲ, ಅದೇ ಮಾದೇವಿ ಗಂಡ, ಅವನು ಸತ್ತೋಗಿದ್ದು ಅದೇ ತರನೇ. ನಾನು ಅದರಿಂದ ಅವ್ನು ಸಾಯೋದಕ್ಕೂ ಹಿಂದಿನ ದಿವಸ ಬೆಳಗಿನ ಜಾವ ಒಂದು ಕನ್ಸು ಕಂಡೆ. ಏನೋ ನಡಿಬಾರ್ದು ಘಟನೆ ನಡೆದೈತೆ, ನಮ್ಮ ಮನೆಗೆ ಯಾರೋ ಸತ್ಯವ್ರೆ ಅನ್ನೋ ಥರ ಕನ್ಸು ಬಿತ್ತು. ನಾನು ತಟಕ್ಕನೆ ಎದ್ದೆ. ಅಲೆ ಕೋಳಿ ಕೂಗ್ತಿದ್ವು. ಅಲೆ 5:30 ಆಗಿತ್ತು. ನನಗೆ ಅವಾಗಲೇ ಎದೆಗೆ ಜಲ್ಲನ್ನಂಗಾಯ್ತು. ನಮ್ಮ ಮನೆಗೆ ಏನೋ ಆಗುತ್ತಪ್ಪ ಹೆಚ್ಚು ಕಮ್ಮಿ ಅಂತ ನೋಡ್ತೀನಿ. ಇನ್ನೊಂದು ದಿವಸಗೆ ನನ್ನ ಮಗ ಸತ್ಯ ಹೋಗ್ಯವನೇ. ಹಂಗಾಯ್ತು. ನೀನು ಹೇಳ್ತಿರೋದು ನಿಜನಾಜಿ? ಆ ಥರ ಕನ್ಸು ಬಿತ್ತು, ಹಂಗೆ ಆಗಿತ್ತಾ? ಹ್ಞೂ ಕಣೆ, ಕನ್ಸು ಹಂಗೆ ಬಿದ್ದು ಅದೇ ತರಾನೇ ನಡೀತು ನೋಡು. ನನಗೆ ಅದನ್ನ ಇನ್ನೂ ಮರೆಯಕ್ಕೆ ಆಗ್ತಾ ಇಲ್ಲ. ಹಂಗಾದ್ರೆ ಈ ಬೆಳಗಿನ ಜಾವದ ಕನ್ಸು ಪಕ್ಕ 100% ನಿಜ ಆಗ್ತವ? ಹ್ಞೂ ಕಣೆ, ನಿನ್ಗೇನಾದ್ರೂ ಕನ್ಸು ಬಿತ್ತಾ? ಹೇಳು. ಹೌದಜ್ಜಿ, ನನಗೂ ಕನ್ಸು ಬಿತ್ತು ಇವತ್ತು. ನಾನು 6 ಗಂಟೆ ಆಗೈತೆ, ಅಲ್ಲೇನೆ ಕನ್ವರ್ಸ್ತಾ ಇದ್ದೀನಿ. ಕನ್ಸಲ್ಲಿ ನನ್ನ ಗಂಡ ಮೊನ್ನೆ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದ, ಆ ಬೆಸ್ಟ್ ಫ್ರೆಂಡು ಅಂತನ. ಆ ಹುಡುಗಿ ಜೊತೆಗೆ ಮದುವೆ ಆಗಿ ಆಹಾರ ಸಮೇತ ನಮ್ಮ ಮನೆಗೆ ಬಂದು ನಿಂತ್ಕೊಂಡಿದ್ದ. ಉದಿನಿ ಗಂಗಾ, ಹಂಗಾದ್ರೆ ಗ್ಯಾರಂಟಿ ನಿನ್ ಗಂಡ 2ನೇ ಮದುವೆ ಆಗ್ತಾನೆ. ನೋಡ್ತಾ ಇರು. ಈ 1 ವಾರದೊಳಗಡೆ ನಿನ್ ಗಂಡ ನಿನ್ ಸೌತಿನ ಕರ್ಕೊಂಡು ಬಂದೇ ಬರ್ತಾನೆ. ನೀನು ಆರತಿ ತಟ್ಟೆ ಹಿಡ್ಕೊಂಡು ಒಳ ಕರ್ಕಬೇಕಾಗುತ್ತೆ. ಅಯ್ಯೋ, ಈ ಅಜ್ಜಿ ಏನಪ್ಪ ಹಿಂಗೆ ಎದುರಿಸ್ತಾ ಇದ್ದಾರೆ? ಹಂಗಾದ್ರೆ ಎಲ್ಲ ಕನ್ಸು ನಿಜ ಆಗ್ತವ? ಅಯ್ಯೋ ಅಜ್ಜಿ, ಅದು ನಿಜ ಆಗದಿರೋದಕ್ಕೆ ಏನಾದ್ರೂ ಪರಿಹಾರ ಐತಾ? ಹೇಳಜ್ಜಿ, ಹೇಳಜ್ಜಿ ಬೇಗ. ನನ್ನ ಗಂಡನ್ನ ಉಳಿಸ್ಕೋಬೇಕು. ನನ್ನ ಗಂಡನ್ನ ಯಾರಿಗೂ ಬಿಟ್ಕೊಡಲ್ಲ. ಆಗ್ಬಾರ್ದು ಅಂದ್ರೆ ಏನಾದ್ರೂ ಪೂಜೆ ಗೀಜೆ ಐತಾ ಗೊತ್ತಿಲ್ಲಪ್ಪ. ಅವೇನೋ ಗ್ಯಾರಂಟಿ ನಿಜ ಆಗ್ತವೆ ಅಂತ ಹೇಳ್ತಾರೆ. ಅದನ್ನ ಪರಿಹಾರ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಯಾರನ್ನಾದ್ರೂ ಶಾಸ್ತ್ರ ಪಾಸ್ತ್ರ ಕೇಳೋಗು, ಏನನ್ನ ಹೇಳ್ತಾರೇನ, ಅದು ನನಗೆ ಗೊತ್ತಿಲ್ಲ. ಏನೋ ನನ್ನ ಅನುಭವಕ್ಕೆ ಬಂದಿದ್ದ ನಾನು ಹೇಳ್ದೆ ಅಷ್ಟೇನೆ. ಹೌದಾ? ಅಯ್ಯೋ, ಈಗ ಏನ್ ಮಾಡೋದು ನಾನು? ನನ್ನ ಗಂಡ ಬೇರೆ ಕಾಣಿಸ್ತಾ ಇಲ್ಲ. ಎಲ್ಲೋ ಹೊಲಕ್ಕೆ ಹೋದ್ರು ಅಂತ ಹೇಳಿದ್ರು, ಅದಕ್ಕೆ ನಾನು ಹುಡುಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಏನಾದ್ರೂ ನನ್ನ ಕನಸು ನಿಜ ಆಗುತ್ತಾ ಅಂತನ? ಹೌದಾ? ಹೋಗು, ಎಲ್ಲ ಹೊಲಕ್ಕೆ ಹೋಗಿರ್ಬೇಕೇನೋ, ಹುಡುಕೊಂಡು ಹೋಗು. ನಾನು ಹೋಗ್ಬೇಕು ಮಂತಕ್ಕೆ, ಟೈಮ್ ಆತು. ಅಯ್ಯೋ ದೇವಾ, ಏನಪ್ಪ ಮಾಡ್ಲಿ ಈಗ? ಎಲ್ಲೋದ ನನ್ನ ಗಂಡ? ರೀ ಸೂರ್ಯ, ಅಯ್ಯೋ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಹೊಲ್ದಾಗೆ. ಅಯ್ಯೋ, ನನಗೆ ಯಾಕೋ ಭಯ ಆಗ್ತಿದೆ. ದೇವ್ರೆ, ಯಾಕಪ್ಪ ನನ್ಗೆ ಇಷ್ಟೊಂದು ಭಯ ಆಗ್ತಿದೆ? ಅಂದ್ರೆ ನಿಜ ಆಗುತ್ತಾ? ಇವತ್ತೇ ನಿಜ ಆಗುತ್ತಾ? ಇವತ್ತೇ ಮದ್ವೆ ಮಾಡ್ಕೊಂಡು ಕರ್ಕೊ ಬರ್ತಾನ ನನ್ನ ಗಂಡ? ಅಯ್ಯೋ, ಏನ್ ಮಾಡ್ಲಿ ಈಗ? ಎಲ್ಲಾದ್ರೂ ಇದನ್ನ ನೋಡೋಣ. ಅಯ್ಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.